ಓಂ ಯಾವದ್ಬ್ರಹ್ಮವಿಷ್ಠಿತಂ ತಾವತೀವಾಕ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1277ನೇ ಭಾಗ ಇದು. ಅನುಶಾಸನ ಪರ್ವದ 210ನೇ ಭಾಗ. ನಾವೀಗ ನೋಡ್ತಾ ಇರುವಂತಹ ಅಧ್ಯಾಯ ಉತ್ತರ ಭಾರತದ ಪಾಠದಲ್ಲಿ 145ನೇದ್ದು. ದಕ್ಷಿಣ ಭಾರತದ ಯಾವ ಭಾಗ ಪಾಠಗಳಲ್ಲೂ ಕೂಡ ಈ ಒಂದು ಅಧ್ಯಾಯ ಕಾಣಿಸುವುದಿಲ್ಲ. ಸ್ವಸ್ಥಸ್ಸು ಸುತಾಂ ಅಶೇಷ ಸನ್ಮಂಗಲಾನುಭವಂತು. ಗತೇ ದಿವಸೆ ಯೋಯಮಧ್ಯಾಯಃ ಕೇವಲಂ ದಾಕ್ಷಿಣಾತ್ಯೇಷು ಪಾಠೇಷು ನ ದೃಶ್ಯತೆ, ಪರಂತು ಔತ್ತರೇಷ್ವೇವ ಪಾಠೇಷು ದೃಶ್ಯತೆ. ಯೋಯಂ ಅಧ್ಯಾಯಃ ಶಿವಶಿವಾನ್ಯೋಃ ಸಂವಾದ ವಿಷಯಕ ಏವ ಆಸೀತ್. ಕೈಃ ಕಾರಣೈಃ ಪುರುಷಃ ದೀರ್ಘಾಯುರ್ಭವತಿ, ಕೈರ್ವಾ ಕಾರಣೈಃ ಅಲ್ಪಾಯುಃ ಭವತಿ. ಇತ್ಯಾದೀನ್ ವಿಷಯಾನ್ ಶಿವಃ ಬೋಧಯಾಮಾಸ ವರ್ಣಯಾಮಾಸ ಶಿವಾನೀಂ ಪ್ರತಿ. ಕಿಂ ಶೀಲಃ ಕಿಂ ಸಮಾಚಾರಃ ಪುರುಷಃ ಕೈಶ್ಚ ಕರ್ಮಭಿಃ ಸ್ವರ್ಗಂ ಸಮಭಿಪದ್ಯೇತ ಸಂಪ್ರದಾನೇನ ಕೇನವಾ ಇತಿ ಸಾ ಪಾರ್ವತಿ ಪುನರೇವ ಶಿವಂ ಪೃಚ್ಛತೆ. ವ್ಯಕ್ತಿ ಯಾವ ಥರದ ಗುಣಲಕ್ಷಣಗಳನ್ನು ಅಳವಡಿಸಿಕೊಂಡ್ರೆ, ಶೀಲಾದಿಗಳನ್ನು ಅಳವಡಿಸಿಕೊಂಡ್ರೆ ಸ್ವರ್ಗಕ್ಕೆ ಸದ್ಗತಿಗೆ ಹೋಗ್ತಾನೆ, ಮತ್ಯಾವ ಮಾರ್ಗದಿಂದ ದುರ್ಗತಿಗೆ ಹೋಗ್ತಾನೆ, ಯಾವ ದಾನಾದಿಗಳನ್ನು ಕೊಟ್ಟರೆ ಆತ ಸದ್ಗತಿಗೆ ಹೋಗ್ತಾನೆ ಅನ್ನೋದನ್ನೆಲ್ಲ ನೀನು ನನಗೆ ಹೇಳಬೇಕು. ಆಗ ಮಹೇಶ್ವರ ಈ ಮುಂದಿನಂತೆ ಅವಳಿಗೆ ಹೇಳಿಕ್ ತೊಡಗಿದೆ. ದಾತ ಬ್ರಾಹ್ಮಣ ಸತ್ಕರ್ತ ದೀನಾರ್ಥ ಕೃಪಣಾದಿಷು ಭಕ್ಷ್ಯ ಭೋಜ್ಯಾನ್ನಪಾನಾನಾಂ ವಾಸತಾಂಶ ಪ್ರದಾಯಕಃ. ತನ್ನ ಹತ್ರ ಸಂಪತ್ತಿದ್ದಾಗ ಜ್ಞಾನಿಗಳನ್ನು ಸತ್ಕರಿಸಿ ದಾನಾದಿಗಳನ್ನು ಮಾಡುವವನು, ದೀನರು ದಲಿತರು ಮೊದಲಾದವರಿಗೂ ಕೂಡ ದಾನಾದಿಗಳನ್ನು ಮಾಡುವಂಥವನು, ಧರ್ಮಶಾಲೆ ಕಟ್ಟಿಸುವವನು, ಸತ್ಪಾತ್ರರಿಗೆ ತೋಟ ಗದ್ದೆ ಇತ್ಯಾದಿಗಳನ್ನು ದಾನ ಮಾಡುವವನು ಸ್ವರ್ಗಕ್ಕೆ ಹೋಗ್ತಾನೆ. ಅಲ್ಲಿ ಅವನು ಸುದೀರ್ಘಕಾಲ ವಾಸ ಮಾಡ್ತಾನೆ. ಸ್ವರ್ಗದಿಂದ ಬಂದ ಮೇಲೆ ಕೂಡ ಸಂಪನ್ನವಾದ ಕುಲದಲ್ಲಿ ಹುಟ್ಟುತ್ತಾನೆ. ಮನುಷ್ಯನಾಗಿ ಹುಟ್ಟಿದಾಗ ತತ್ರ ಕಾಮಗುಣೈ ಸರ್ವೈ ಸಮಪೇತಃ. ಕಾಮಗುಣಗಳು ಅಂದ್ರೆ ತನ್ನ ವ್ಯಕ್ತಿತ್ವದ ಯಾವ ಅಂಶಗಳು ಎಲ್ರಿಗೂ ಪ್ರಿಯ ಆದಾವೋ ಅಂಥ ಗುಣಗಳಿಂದ ಆತ ಯುಕ್ತನಾಗಿರ್ತಾನೆ. ಮಹಾಭೋಗ ಸಂಪನ್ನನಾಗಿರ್ತಾನೆ. ಹೀಗೆ ದಾನಿಗಳು ಪ್ರತಿಯೊಬ್ಬರಿಗೂ ಪ್ರಿಯರು. ದಾನಶೀಲಿನಃ ಪ್ರಾಣಿನಃ ಸರ್ವಸ್ಯ ಪ್ರಿಯದರ್ಶನಾಃ. ಇನ್ನು ಕೆಲವರು ದಾನ ಮಾಡಲಿಕ್ಕೆ ಯಾವತ್ತು ಪ್ರವೃತ್ತಿ ಮಾಡೋದಿಲ್ಲ, ಜಿಪುಣರಾಗಿರ್ತಾರೆ. ಬ್ರಾಹ್ಮಣರಾಗಲಿ ಮತ್ತಾರಾಗಲಿ ತನ್ನ ಬಳಿಗೆ ಬಂದಾಗ ತಮ್ಮಲ್ಲಿ ಧನದ ಅನುಕೂಲ ಇದ್ರೂ ಕೂಡ ಅವರು ಯಾರಿಗೂ ಏನನ್ನು ಕೊಡೋದಿಲ್ಲ. ದಲಿತರನ್ನ, ಕುರುಡರನ್ನ, ದೀನರನ್ನ ಯಾವತ್ತೂ ಅವರು ಸರಿಯಾಗಿ ಮಾತನಾಡಿಸೋದಿಲ್ಲ. ದೀನಾಂಧ ಕೃಪಣಾನ್ ದೃಷ್ಟ ಭಿಕ್ಷುಕಾನ್ ಅತಿಥೀನಪಿ ಯಾಚ್ಯಮಾನಃ ನಿವರ್ತಂತೆ. ಅವರು ಬಂದು ಇವರನ್ನು ಬೇಡಿದ್ರೂ ಕೂಡ ಇವರು ಅವರ ಮಾತಿನ ಕಡೆ ಗಮನ ಕೊಡದೆ ಜಿಹ್ವಾಲೋಭ ಸಮನ್ವಿತಾಹ. ಜಿಹ್ವಾ ಅಂದ್ರೆ ನಾಲಿಗೆ, ನಾಲಿಗೆಯ ಮೋಹ. ನಾಲಿಗೆಯ ಮೋಹ ಅಂದ್ರೆ ಮಾತನಾಡಿದ್ರೆ ಏನು ಕಷ್ಟ ಆದೀತು, ಒಂದೆರಡು ಮಾತನಾಡ್ಲಿಕ್ಕೆ ಏನಾಗಬೇಕಾಗಿದೆ, ಹೀಗೆ ಸುಭಾಷಿತಗಳಲ್ಲಿ ಹೇಳ್ತಾರೆ.
ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೆ ಕಾ ದರಿದ್ರತಾ ಅಂತ ಹೇಳಿ. ಪ್ರಿಯವಾದ ಮಾತುಗಳನ್ನು ಆಡಿದ್ರೆ ಎಲ್ಲರೂ ಸಂತೋಷ ಪಡ್ತಾರೆ, ಅದನ್ನೇ ಹೇಳಬೇಕು. ಮಾತನಾಡ್ಲಿಕ್ಕಾದ್ರೂ ಏನ್ ದಾರಿದ್ರ್ಯ ಇದೆ? ಏನನ್ನಾದ್ರೂ ಕೊಡ್ಲಿಕ್ಕೆ, ನಮ್ಮ ಹತ್ರ ಇರುವಂತದನ್ನ ಮತ್ತೊಬ್ರಿಗೆ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆದೀತು. ಯಾಕಂದ್ರೆ ನಮ್ಮ ಹತ್ರ ವಸ್ತುವೇ ಇಲ್ಲದೆ ಇರಬಹುದು, ಇದ್ದ ವಸ್ತು ನಮಗೆ ಅತ್ಯುಪಯುಕ್ತ, ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಕೆಲವರು ಕೊಡ್ಲಿಕ್ಕೆ ಸಾಧ್ಯ ಇರುವಂತದ್ದಾದ್ರೂ ಕೂಡ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರಬಹುದು, ಯಾಕಂದ್ರೆ ನಾವೇ ಜಿಪುಣರಾಗಿರುವಂತದ್ದು ಕಾರಣ ಆಗಿರಬಹುದು. ಆದ್ರೆ ಬಂದವ್ರ ಜೊತೆ ಮಾತನಾಡ್ಲಿಕ್ಕಾದ್ರೂ ಏನಾಗಬೇಕಾಗಿದೆ? ಸಜ್ಜನಿಕೆಯ ವರ್ತನೆಯನ್ನಾದ್ರೂ ಅವ್ರಿಗೆ ತೋರಿಸಬಹುದು. ಆದ್ರೆ ಒಳ್ಳೆ ಮಾತನಾಡಬೇಕಾದಂತಹ ನಾಲಿಗೆ ಬಗ್ಗೆನೂ ಇವರಿಗೆ ಲೋಭ, ಆ ಲೋಭ ಉಳ್ಳವರು. ಅದಕ್ಕೆ ಕನ್ನಡ ಅನುವಾದ ಮಾಡೋರೊಬ್ರು, ಮಾತನಾಡಿದ್ರೆ ಮುತ್ತು ಉದುರಿ ಹೋಗ್ತದೇನೋ ಅನ್ನುವಂತೆ ಅವರು ಬಂದವ್ರನ್ನ ಸರಿಯಾಗಿ ಮಾತು ಕೂಡ ಆಡಿಸೋದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅಥವಾ ಜಿಹ್ವಾ ಲೋಭ ಅಂತ ಅನ್ನೋದಕ್ಕೆ ಎಲ್ಲ ಆಹಾರವನ್ನು, ಭೋಗ ಪದಾರ್ಥಗಳನ್ನು ತಾವೇ ತಿನ್ನಬೇಕು ಅನ್ನೋ ಜಿಹ್ವಾ ಚಾಪಲ್ಯ ಉಳ್ಳವರು ಅಂತ ಅರ್ಥನೂ ಮಾಡಿದ್ದಾರೆ. ಯಾವ ಖಾದ್ಯ ವಸ್ತುವನ್ನ, ಯಾವ ವಸ್ತುವನ್ನ, ಗೋವು, ಸುವರ್ಣ ಇತ್ಯಾದಿ ಯಾವುದನ್ನು ಯಾರಿಗೂ ದಾನ ಕೊಡೋದಿಲ್ಲ. ಇದರಿಂದ ಅವರು ನರಕಕ್ಕೆ ಹೋಗಿ ಬೀಳ್ತಾರೆ. ಮತ್ತೆ ಈ ಜಗತ್ತಿನಲ್ಲಿ ಹುಟ್ಟಿ ಬಂದಾಗ ದರಿದ್ರದ ವಂಶದಲ್ಲೇ ಹುಟ್ಟುತ್ತಾರೆ. ಹಸಿವು, ಬಾಯಾರಿಕೆ, ಎಲ್ಲರ ತಿರಸ್ಕಾರಕ್ಕೆ ಪಾತ್ರರಾಗಿ ಬಿಡ್ತಾರೆ. ಪಾಪಭೂಯಿಷ್ಠವಾದಂತಹ ಜೀವನವನ್ನೇ ನಡೆಸ್ತಾರೆ. ನಾಸ್ತಿಕ್ಯದ ಪಾಪ, ಇಡೀ ಜೀವಮಾನದಲ್ಲಿ ನಾಸ್ತಿಕರಾಗಿ ಬದುಕಿದ ಕಾರಣದಿಂದಾಗಿ ಮುಂದಿನ ಜನ್ಮದಲ್ಲಿ ಸರಿಯಾದ ಭೋಗ ಭಾಗ್ಯಗಳು ಇಲ್ಲದಂತಹ ಜೀವನವನ್ನ ನಡೆಸ್ತಾರೆ. ನಿರ್ಧನರಾಗಿ ಜೀವನವನ್ನು ನಡೆಸುವ ಪ್ರಸಂಗ ಬರ್ತದೆ. ಈ ಎಲ್ಲ ಮಾತುಗಳ ಬಗ್ಗೆ ನಮಗೊಂದು ಪ್ರಬಲವಾದಂತಹ ವಿಶ್ವಾಸ ಬೇಕು. ಈಗ ನಮ್ಮ ಕಣ್ಣೆದುರಿಗೆ ನಾಸ್ತಿಕರಾಗಿರುವಂತವರು ಅನೇಕ ಥರದ ಭೋಗ ಭಾಗ್ಯಗಳಿಂದ ಮೆರೆದಾಡ್ತಾ ಇರುವಂತೆ ಕಾಣಿಸ್ತಿರ್ತಾರೆ. ನಾವು ಧಾರ್ಮಿಕರಾಗಿದ್ದೀವಿ, ಆದ್ರೆ ನಮಗೆ ಮಾತ್ರ ಯಾವುದೇ ರೀತಿಯಾದ ಸುಖ ಇಲ್ಲ. ಅವ್ರು ನೋಡಿ, ಯಾವುದು ನಾವು ಮಾಡುವಂತ ಯಾವ ಧರ್ಮಾಚರಣೆಯನ್ನು ಅವ್ರು ಮಾಡ್ತಿಲ್ಲ, ಅವ್ರು ಮಾತ್ರ ಸುಖವಾಗಿದ್ದಾರಲ್ಲ ಅಂತ ಅನಿಸ್ತದೆ ನಮಗೆ. ಆದ್ರೆ ಯಾರು ನಾಸ್ತಿಕ ಜೀವನವನ್ನು ಈಗ ನಡೆಸಿದ್ದಾರೆ, ಅವರು ಧರ್ಮವನ್ನ ಪರಿತ್ಯಜಿಸಿದ ಕಾರಣಕ್ಕಾಗಿ ಮತ್ತೊಂದು ಬಾರಿ ದುರ್ಗತಿಯನ್ನು ಅನುಭವಿಸುವ ಪ್ರಸಂಗ ಬಂದೇ ಬರ್ತದೆ. ಕಾಲ ಒಂದೇ ರೀತಿ ಇರೋದಿಲ್ಲ. ಕೆಲವರು ದುರಭಿಮಾನಿಗಳು, ಅಹಂಕಾರಿಗಳು, ಯಾವಾಗಲೂ ಪಾಪ ಕರ್ಮದಲ್ಲಿ ಆಸಕ್ತರು. ಆಸನಾರ್ಹಸ್ಯ ಏ ಪೀಠಂ ನ ಪ್ರಯಚ್ಛಂತಿ ಅಚೇತಸಃ. ಬಂದವರಿಗೆ ಕೂತ್ಕೊಳ್ಳಿ ಅಂತ ಒಂದು ಸೌಜನ್ಯದ ಮಾತನಾಡುವಷ್ಟು, ಆಸನ ಕೊಡುವಷ್ಟು ಅವ್ರಿಗೆ ಸದ್ಬುದ್ಧಿ ಇರೋದಿಲ್ಲ. ಯಾರು ಎದುರುಗಡೆ ಬಂದಾಗ ನಾವು ಅವ್ರಿಗೆ ದಾರಿ ಬಿಟ್ಕೊಡ್ಬೇಕು ಅಂಥವ್ರಿಗೆ ದಾರಿ ಬಿಟ್ಕೊಡೋದಿಲ್ಲ. ಯಾರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡಬೇಕೋ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನು ಕೊಡೋದಿಲ್ಲ. ಆಚಮನ ಇತ್ಯಾದಿ ಯಾವುದನ್ನು ಕೊಡೋದಿಲ್ಲ. ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ ಇತ್ಯಾದಿ ಯಾವುದನ್ನು ಕೊಡೋದಿಲ್ಲ. ತಾವು ಇದ್ದಲ್ಲಿಗೆ ಯಾರಾದರೂ ಸಜ್ಜನರು, ದೊಡ್ಡವರು ಬಂದ್ರೆ ಅವ್ರನ್ನ ಗೌರವಿಸಬೇಕು. ಯಾಕೆ ಬಂದಿರ್ತಾರೆ ದೊಡ್ಡವರು? ಗುರುಂಚ ಅಭಿಗತಂ ಪ್ರೇಮ್ನ ಗುರುವನ್ನ ಬುಭೂಷತೆ. ಬಂದವನು ಚಿಕ್ಕವನಾಗಿದ್ದಾನೆ, ನಮ್ಮ ಶಿಷ್ಯ ಅಥವಾ ನಮ್ಮ ಅವಲಂಬಿತ. ಶಿಷ್ಯರು ಅಂದ್ರೆ ವಿದ್ಯಾಭ್ಯಾಸ ಮಾಡಿದವರೇ ಶಿಷ್ಯರೇನಲ್ಲ, ಯಾವುದೋ ಕಾರಣದಿಂದ ನಮ್ಗಿಂತ ಸಣ್ಣವನು ಅಂತ ಅರ್ಥ. ಗುರು ಅನ್ನೋ ಶಬ್ದಕ್ಕೆ ವಿದ್ಯೋಪದೇಶಕ ಅಂತನೂ ಅರ್ಥ ಇದೆ, ಗುರು ಹಿರಿಯರು ಅಂತನೂ ಕರೀತಾರೆ, ಅದರಿಂದ ದೊಡ್ಡವರು ಅಂತನೂ ಅರ್ಥ ಇದೆ. ಯಾವುದೋ ಕಾರಣದಿಂದಾಗಿ ಸಣ್ಣವರನ್ನು ಮಾತಾಡಿಸಿ ಹೋಗೋಣ ಅಂತ ಅವ್ರು ಬಂದಿದ್ದಾಗ ಅವರನ್ನ ಗುರು ಆದವರನ್ನ ಹೇಗೆ ಗೌರವಿಸಬೇಕೋ ಹಾಗೆ ಅವ್ರನ್ನ ಗೌರವಿಸುವುದೂ ಇಲ್ಲ. ಸಮ್ಮಾನಕ್ಕೆ ಯೋಗ್ಯರಾದವರನ್ನ ಅವಮಾನಿಸ್ತಾರೆ, ವೃದ್ಧರನ್ನ ಅನಾದರಿಸ್ತಾರೆ. ಇವರೆಲ್ಲ ಕೊನೆಗೆ ನರಕಕ್ಕೆ ಹೋಗ್ತಾರೆ. ಅಂತ ಭಯಂಕರವಾದಂತಹ ನರಕದ ಶಿಕ್ಷೆಯನ್ನು ಅನುಭವಿಸಿದ್ರು ಕೂಡ ಮತ್ತೆ ಕುಚ್ಚಿತವಾದ ಕುಲದಲ್ಲಿ ಜನ್ಮ ತಾಳ್ತಾರೆ. ಚಾಂಡಾಲ ಇತ್ಯಾದಿಗಳ ಜನ್ಮವನ್ನು ತಾಳಿ ಅವರು ಸಂಕಟ ಪಡಬೇಕಾಗ್ತದೆ. ಯಾರಿಗೆ ದುರ್ಗುಣಗಳಿಲ್ಲವೋ ಅವನೆಲ್ಲ ಶ್ರೇಷ್ಠ ಕುಲದಲ್ಲಿ ಹುಟ್ಟುತ್ತಾನೆ ಅಂತ ಈ ಶ್ಲೋಕದಲ್ಲಿ, ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ದುರ್ಗುಣಗಳು ಎಂಥವು? ಉದ್ಧಟನಲ್ಲ,
ದುರಭಿಮಾನಿ ಅಲ್ಲ, ದೇವತೆಗಳು ಬ್ರಾಹ್ಮಣರನ್ನು ಪೂಜಿಸ್ತಾನೆ, ಎಲ್ಲ ಜೊತೆ ಸ್ವಾಗತ ಪೂರ್ವಕವಾಗಿ ಮಾತನಾಡ್ತಾನೆ. ಅಂಥವನು ಭೂಮಿಯಲ್ಲಿ ಮುಂದೆ ಹುಟ್ಟುವಾಗಲೂ ಕೂಡ ಸ್ವರ್ಗಲೋಕದಲ್ಲಿ ಹೋಗಿ ಹುಟ್ಟಿ ಅಲ್ಲಿ ಸುಖ ಅನುಭವಿಸಿ ಭೂಲೋಕದಲ್ಲೂ ಕೂಡ ಶ್ರೇಷ್ಠ ಕುಲದಲ್ಲಿ ಹುಟ್ಟುತ್ತಾನೆ. ಎಲ್ಲ ಭೋಗ ಐಶ್ವರ್ಯಗಳೆಲ್ಲ ಅವನಿಗಿರ್ತವೆ. ಧರ್ಮಾನುಷ್ಠಾನಕ್ಕೆ ಅನುಕೂಲಕವಾದಂತಹ ಬುದ್ಧಿಯೇ ಆತನಿಗೆ ಇರ್ತದೆ, ಅದನ್ನೇ ಮುಂದುವರಿಸ್ತಾನೆ. ಸರ್ವ ಪ್ರಾಣಿಗಳಿಂದಲೂ ಸಮ್ಮತನಾಗ್ತಾನೆ. ಇದು ಚತುರ್ಮುಖ ಬ್ರಹ್ಮ ನನಗೆ ಸ್ವಯಂ ಹೇಳಿರುವಂಥದ್ದು. ಏಷ ಧರ್ಮೋ ಮಯಾ ಪ್ರೋಕ್ತಃ ವಿಧಾತ್ರ ಸ್ವಯಮೇರಿತಃ. ಕ್ರೂರವಾದ ಸ್ವಭಾವ ಇದ್ದವನು, ಸುತ್ತಮುತ್ತಲಿರುವಂತಹ ಸಾಧು ಪ್ರಾಣಿಗಳನ್ನು ಕೂಡ ಕಾಲಿನಿಂದ ಒದ್ದು ಅವಕ್ಕೆ ತೊಂದರೆ ಕೊಡುವಂಥವನು, ಇವರೆಲ್ಲ ನರಕಕ್ಕೆ ಹೋಗ್ತಾರೆ. ನರಕಕ್ಕೆ ಹೋಗಿ ಆ ನರಕದಲ್ಲಿ ಅನುಭವಿಸಬೇಕಾದ ಶಿಕ್ಷೆಯನ್ನೆಲ್ಲ ಅನುಭವಿಸಿದ ಬಳಿಕ ಮತ್ತೆ ಅಧಮ ಕುಲದಲ್ಲಿ ಹುಟ್ಟುತ್ತಾನೆ. ತನ್ನ ಬಂಧುಗಳ ನಡುವೆನೆ ಆತ ನೀಚ ಆಗಿಬಿಡ್ತಾನೆ. ಲೋಕ ಎಲ್ಲ ಅವನನ್ನು ತಿರಸ್ಕರಿಸ್ತದೆ. ಯಾವ ಪ್ರಾಣಿಗಳನ್ನು ಉದ್ಯೋಗಗೊಳಿಸದೇ ಇರುವಂಥವನು, ಬಂಗಾರವನ್ನ ಮಣ್ಣು ಹೆಂಟಿಗಳನ್ನು ಸಮಾನವಾಗಿ ಕಾಣುವಂಥವನು, ಸುಶೀಲ ಸದಾಚಾರ ಇದ್ದವನು ಸ್ವರ್ಗಲೋಕದಲ್ಲಿ ದೇವತೆಯಂತೆ ವಾಸ ಮಾಡ್ತಾನೆ. ಉಮಾದೇವಿ ಕೇಳ್ತಾಳೆ, ಅನೇಕ ಥರದ ಜ್ಞಾನಿಗಳಿದ್ದಾರೆ. ಜ್ಞಾನ ವಿಜ್ಞಾನ ಸಂಪನ್ನರು, ಪ್ರಜ್ಞಾವಂತರು. ಕೆಲವರು ಜ್ಞಾನಿಗಳಾಗ್ತಾರೆ, ಕೆಲವರು ಅಲ್ಪ ಬುದ್ಧಿಗಳಾಗ್ತಾರೆ, ಕೆಲವರು ಕುರುಡರಾಗಿರ್ತಾರೆ, ಕೆಲವರು ರೋಗ ಪೀಡಿತರಾಗಿರ್ತಾರೆ. ಈ ಎಲ್ಲ ವ್ಯತ್ಯಾಸಗಳಿಗೆ ಏನು ಕಾರಣ? ಇಲ್ಲಿರುವ ಕೆಲವು ವಿಷಯಗಳು ಹಿಂದೆ ಬಂದಿವೆ, ನಾವು ನೋಡಿದ್ದೇವೆ ಇದನ್ನ. ಮತ್ತೊಂದು ಬಾರಿ ಅದರ ಅಧ್ಯಾಯಗಳು ಸ್ವಲ್ಪ ಅಸ್ತವ್ಯಸ್ತವಾಗಿರೋದ್ರಿಂದ ಉತ್ತರ ಭಾರತದ ಪಾಠದಲ್ಲಿ ಮತ್ತು ದಕ್ಷಿಣ ಭಾರತದ ಪಾಠದಲ್ಲಿ ಅದನ್ನೇ ಈಗ ಇನ್ನೊಂದು ಬಾರಿ ನಾವು ಗಮನಿಸೋಣ ಅಷ್ಟೆ. ಅದಕ್ಕೆ ಮಹೇಶ್ವರ ಹೇಳ್ತಾನೆ, ಇಂಥ ವ್ಯತ್ಯಾಸಗಳಿಗೆಲ್ಲ ಏನು ಕಾರಣ? ತಾನು ಬದುಕಿದ್ದಾಗ ಜ್ಞಾನಿಗಳಾದಂಥ ಬ್ರಾಹ್ಮಣರನ್ನ ಹೋಗಿ ಅವ್ರನ್ನ ಮಾತನಾಡಿಸಿ ಅವರ ಕುಶಲಾದಿಗಳನ್ನು ಪ್ರಶ್ನೆ ಮಾಡಿ ಅವರನ್ನ ಉಪಚರಿಸುವಂಥವನು. ಇಂಥ ಸತ್ಕಾರ್ಯಗಳನ್ನು ಯಾರು ಮಾಡಿರ್ತಾರಲ್ಲ, ಅವನು ಆ ಸತ್ಕಾರ್ಯದ ಫಲವಾಗಿ ಒಂದು ಸಜ್ಜನ್ಮವನ್ನೇ ಪಡಿತಾನೆ ಅಂತ ಹೇಳ್ತಾರೆ. ಸ್ವರ್ಗವನ್ನು ಪಡಿತಾನೆ. ಮತ್ತೆ ಇಲ್ಲಿ ಬಂದಾಗ ಹಿಂದೆ ಏನು ಜ್ಞಾನಿಗಳನ್ನ ಆತ ಉಪಚರಿಸಿದ ಕಾರಣದಿಂದಾಗಿ ಶಾಸ್ತ್ರ ಅವನ ಬುದ್ಧಿಯನ್ನ ಹೊಂದಿಕೊಂಡಿರ್ತದೆ. ಶ್ರುತಂ ಪ್ರಜ್ಞಾನುಗಮ್ಯಸ್ಯ. ಈಗ ಅವನಿಗೆ ಶಾಸ್ತ್ರಾಭ್ಯಾಸ ಮಾಡಬೇಕಾದ ಒಂದು ಸಂದರ್ಭ ಬಂದಾಗ ಅವನ ಹಿಂದಿನ ಪ್ರಜ್ಞಾ ಇದೆಯಲ್ಲ, ಅದಕ್ಕನುಗುಣವಾಗಿ ಅವನಿಗೆ ಬೇಕಾದಷ್ಟು ಶಾಸ್ತ್ರಜ್ಞಾನ ಬರ್ತದೆ. ಪರಿಪೃಚ್ಛಂತಿ ಅಹರಹ ಅಂತ ಹಿಂದಿನ ಮಾತಿನಲ್ಲಿ ಬಂದಿತ್ತು. ಜ್ಞಾನಿಗಳಾದವರನ್ನ ಭೇಟಿ ಮಾಡಿ ಅವರ ಕುಶಲಾದಿಗಳನ್ನು ವಿಚಾರ ಮಾಡಬೇಕು. ಅಲ್ಲಿ ಕುಶಲಾದಿಗಳನ್ನು ವಿಚಾರ ಮಾಡಿಸುವುದು ಅಂತ ಅಷ್ಟೇ ಅರ್ಥ ಬರೆದಿದ್ದಾರೆ. ನಾವು ಭಗವದ್ಗೀತಾದಲ್ಲಿ ಬಂದಿರುವಂತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಯಾವಾಗ ಜ್ಞಾನಿಗಳು ಸಿಕ್ಕಿರ್ತಾರೆ ಆವಾಗ ಅವರನ್ನ ನಾನಾ ವಿಧವಾಗಿ ಪ್ರಶ್ನೆ ಮಾಡಿ ತತ್ವಗಳನ್ನು ಅವರಿಂದ ಕೇಳಿ ತಿಳ್ಕೋಬೇಕು. ಅವರ ಕುಶಲವನ್ನು ಕೇಳೋದು, ಹೇಗಿದ್ದೀರಿ ಅಂತ ಹೋಗಿ ಮಾತನಾಡಿಸೋದು, ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರದ್ದೇನೋ ಸೇವಾ ಮಾಡೋದು. ಆದ್ರೆ ಅವ್ರ ತತ್ವೋಪದೇಶ ಏನಾದ್ರು ಕೊಡ್ಲಿಕ್ಕೆ ಬಂದ್ರೆ ಅದರಿಂದ ದೂರನೇ ಇರೋದು. ಹೀಗಾಗಿಬಿಟ್ರೆ ಅಂಥವನಿಗೆ ಮುಂದಿನ ಜನ್ಮದಲ್ಲಿ ಜ್ಞಾನ ಹೇಗೆ ಬರಬೇಕು? ತನಗೆ ಇರುವಂತಹ ಜ್ಞಾನದ ಬಗ್ಗಿನ ಒಂದು ಕುತೂಹಲ ಏನಿದೆಯಲ್ಲ, ಆ ಕುತೂಹಲವನ್ನು ಆತ ತೋರಿಸ್ಕೋಬೇಕಲ್ಲ. ಜ್ಞಾನದ ಬಗ್ಗೆ ಇರುವಂತಹ ಒಂದು ಆಸಕ್ತಿಯನ್ನ ಅವ್ರ ಎದುರಿಗೆ ತೋರಿಸಿ ನಾನಾ ರೀತಿಯಾಗಿ ಅವ್ರನ್ನ ಪ್ರಶ್ನಿಸಬೇಕು. ನಾನಾ ರೀತಿಯಾಗಿ ಅವ್ರನ್ನ ಪ್ರಶ್ನಿಸಿದಾಗ ಅವರು ಆವಾಗ ಹಿಂದೆ ಏನು ಈತನಿಗೆ ಉಪದೇಶ ಮಾಡಿರ್ತಾರೆ, ಆ ಉಪದೇಶದ ಉಪಯೋಗ ಈಗ ಆಗ್ತದೆ ಅವನಿಗೆ. ಆ ಮೂಲಕ ಈಗ ಆತ ಶಾಸ್ತ್ರಾಧ್ಯಯನಕ್ಕೆ ಮಾಡಿದ ಪ್ರಯತ್ನ ಸಫಲ ಆಗ್ತದೆ. ಕೆಲವು ಬಾರಿ ನಾವು ಬಹಳ ಕಷ್ಟಪಟ್ಟು ಶಾಸ್ತ್ರಾಧ್ಯಯನ ಮಾಡಿದ್ರೂ ಕೂಡ ಸರಿಯಾದ ಜ್ಞಾನ ಬರೋದಿಲ್ಲ, ಒಂದು ನಿರ್ದಿಷ್ಟವಾದ ಗುರಿಯನ್ನು ಮುಟ್ಲಿಕ್ಕಾಗೋದಿಲ್ಲ. ಇದಕ್ಕೆಲ್ಲ ಏನ್ ಕಾರಣ? ಪೂರ್ವ ಜನ್ಮದಲ್ಲಿ ಸರಿಯಾಗಿ ಪ್ರಯತ್ನ ಮಾಡದೇ ಇರೋದು ಕಾರಣ. ಆದ್ರೆ ಈಗ ಸರಿಯಾಗಿ ಪ್ರಯತ್ನ ಮಾಡಿದಾಗ ಅದು ನಮಗೆ ಮುಂದಿನ ಜನ್ಮದಲ್ಲಿ ಫಲ ಕೊಟ್ಟೇ ಕೊಡ್ತದೆ. ಹೀಗೆ ಅಲ್ಲಿ ಪರಿಪೃಚ್ಛಂತಿ ಅಂತಂದ್ರೆ ಪರಿಪರಿಯಾಗಿ ಅವರು ನಮ್ಮ ತತ್ವ ಜಿಜ್ಞಾಸೆಯನ್ನು ಅವ್ರ ಎದುರಿಗೆ ತೋಡ್ಕೊಳ್ಳೋದು ಅಂತ ಅರ್ಥ. ಅಂಥವರು ಮೇಧಾವಿಗಳಾಗಿ ಹುಟ್ಟುತ್ತಾರೆ.
ಪರಸ್ತ್ರೀಯನ್ನು ದೋಷಯುಕ್ತವಾದ ದೃಷ್ಟಿಯಿಂದ ನೋಡಿದವರು ಕುರುಡರಾಗಿ ಹುಟ್ಟುತ್ತಾರೆ, ರೋಗ ಪೀಡಿತರಾಗ್ತಾರೆ. ನಗ್ನ ಸ್ತ್ರೀಯನ್ನು ನೋಡಿದಂಥವರು. ವಿಯೋನವು ಮೈಥುನೇ ರತಾಹ, ದುರಾಚಾರಿಗಳಾದವರು ಪಶು ಮೊದಲಾದವುಗಳ ಜೊತೆಗೆ ಸಮಾಗಮ ಮಾಡಿದ್ರೆ, ಯಾರ ಜೊತೆ ಸಮಾಗಮ ಮಾಡಬಾರ್ದು ಅಂಥವ್ರ ಜೊತೆ ಮಾಡಿದ್ರೆ ಅವರೆಲ್ಲ ನಪುಂಸಕರಾಗಿ ಹುಟ್ಟುತ್ತಾರೆ. ಗುರುಪತ್ನಿ ಸಮಾಗಮ ಮಾಡುವಂಥವ್ರು, ಪಶುಹತ್ಯೆ ಮಾಡುವಂಥವ್ರು, ಇವರೆಲ್ಲ ಇಂಥ ನೀಚ ಜನ್ಮವನ್ನೇ ಹೊಂದುತ್ತಾರೆ. ಮುಂದೆ ಪಾರ್ವತಿ ಕೇಳ್ತಾಳೆ, ದೋಷಯುಕ್ತವಾದ ಕರ್ಮ ಯಾವುದು, ದೋಷಯುಕ್ತ ಅಲ್ಲದೇ ಇರುವಂತಹ ಕರ್ಮ ಯಾವುದು, ಯಾವ ಕರ್ಮವನ್ನು ಮನುಷ್ಯ ಮಾಡಬೇಕು, ಯಾವುದನ್ನು ಮಾಡಬಾರದು, ಅದನ್ನ ಹೇಳು. ಯಾವಲ್ಲಿ ಶಿವ ಅದನ್ನು ಬೇಕಾಷ್ಟು ಹೇಳಿದ್ದಾನೆ, ಮತ್ತಷ್ಟು ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆ ಕೊಡು ಅಂತ ಕೇಳ್ತಿದ್ದಾನೆ. ಶ್ರೇಯಾಂಸಂ ಮಾರ್ಗಂ ಅನ್ವಿಚ್ಛನ್ ಸದಾ ಯಃ ಪೃಚ್ಛತಿ ದ್ವಿಜಾನ್. ಜ್ಞಾನಿಗಳನ್ನು ಪ್ರಶ್ನೆ ಕೇಳಬೇಕು, ಮತ್ತೆ ಅವ್ರ ಹತ್ರ ಹೋಗ್ಬೇಕು, ಜ್ಞಾನಿಗಳನ್ನು ತಿರಸ್ಕಾರ ಮಾಡಬಾರ್ದು. ಇದನ್ನ ಶಿವ ಮತ್ತೆ ಹೇಳ್ತಾ ಇದ್ದಾನೆ. ಯಾಕೆಂತಂದ್ರೆ ಯಾವ ಜ್ಞಾನಿ ಆದರೂ ಕೂಡ ಪ್ರಶ್ನೆ ಮಾಡ್ತಾ ಇರುವಂತವನು ಸರಿಯಾದ ಕುತೂಹಲದಿಂದ, ಸರಿಯಾದ ಜಿಜ್ಞಾಸೆಯಿಂದ ಪ್ರಶ್ನೆ ಮಾಡ್ತಿದ್ದಾನ ಅಂತ ವಿಚಾರ ಮಾಡ್ತಾನೆ. ವಿಚಾರ ಮಾಡಿ ಕೇಳುವವನಿಗೆ ಸರಿಯಾದ ಕುತೂಹಲ ಇದೆ ಅಂತ ಅನಿಸಿದರೆ ಅವನಿಗೆ ಅದಕ್ಕೆ ಉತ್ತರ ಕೊಡ್ತಾನೆ. ಇಲ್ಲದೆ ಹೋದ್ರೆ ಜ್ಞಾನಿಗಳಾದವ್ರು ಯಾರು ಕೂಡ ಅದಕ್ಕೆ ಉತ್ತರ ಕೊಡುವಂತ ಗೋಜಿಗೆ ಹೋಗೋದಿಲ್ಲ. ಎಲ್ಲೋ ಒಂದ್ ಕಡೆ ನಾವು ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಾಗ ಇಂಥ ಊರಿಗೆ ಹೇಗೆ ಹೋಗ್ಬೇಕು, ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಅಂತ ಪ್ರಶ್ನೆ ಕೇಳಿದಾಗ ಎದುರುಗಡೆ ಇದ್ದಂಥವ್ರು ಯಾರಾದ್ರೂ ಸರಳವಾಗಿ ಏನಾದ್ರೂ ಉತ್ತರ ಹೇಳ್ಯಾರ. ಕೆಲವರು ಅದನ್ನೂ ತಪ್ಪಾಗಿ ಹೇಳ್ಯಾರ ದುರುದ್ದೇಶದಿಂದ, ಕೆಲವರು ಗೊತ್ತಿಲ್ಲದೆ ತಪ್ಪು ಮಾರ್ಗವನ್ನಾದ್ರೂ ತೋರಿಸ್ಯಾರ. ಒಂದು ಊರಿಗೆ ಮಾರ್ಗ ಯಾವುದು ಅಂತ ಕೇಳುವಷ್ಟು ಸರಳವಾದ ಪ್ರಶ್ನೆ, ಸರಳವಾದ ಉತ್ತರ ಅಲ್ಲ ತತ್ವೋಪದೇಶ. ಆದ್ರಿಂದ ಯಾರಾದ್ರೂ ತತ್ವೋಪದೇಶ ಮಾಡಿರಿ ಅಂತ ಇನ್ನೊಬ್ಬರನ್ನು ಕೇಳಿದಾಗ, ಜ್ಞಾನಿಗಳನ್ನು ಕೇಳಿದಾಗ ಅಷ್ಟು ಸುಲಭವಾಗಿ ಯಾರು ಕೂಡ ಮಾಡೋದಿಲ್ಲ. ಕುತೂಹಲ ಇದೆಯಾ, ಆಸಕ್ತಿ ಇದೆಯಾ, ಅದಕ್ಕೆ ಬೇಕಾದಂತಹ ಸಜ್ಜನಿಕೆ ಇದೆಯಾ ಅಂತದ್ದು ಎಲ್ಲವುದನ್ನು ಕೂಡ ಗಮನಿಸ್ತಾರೆ. ಆದ್ರಿಂದ ಯಾರಾದ್ರೂ ಏನಾದ್ರೂ ಉತ್ತರ ಜ್ಞಾನಿಗಳಾದವ್ರು ಹೇಳದೆ ಹೋದ್ರೆ ಆ ಹೇಳಲಿಲ್ಲ ಅಂತ ಯಾಕೆ ಹೇಳಲಿಲ್ಲ ಅಂತ ಅನ್ನೋದನ್ನ ನಾವು ಇಷ್ಟು ವಿಚಾರ ಮಾಡಬೇಕು. ನಾ ಅಸಂವತ್ಸರ ವಾಸಿನೇ ಬ್ರೂಯಾತ್, ನಾಶಿಷ್ಯನ ಭಗವದ್ಗೀತಾದಲ್ಲಿ ಕೊನೆಗದಲ್ಲಿ ಬಂದಿದೆ. ಇದಂತೆ ನಾ ತಪಸ್ಕಾಯ, ಸ್ವಯಂ ಯಾರು ತಪಸ್ಸಿನಿಂದ ಕೂಡಿದವನಲ್ಲ, ಸದ್ಗುಣಗಳಿಂದ ಕೂಡಿದವನಲ್ಲ, ಅಂಥವನಿಗೆ ಇದನ್ನು ಹೇಳಬೇಡ ಅಂತೆಲ್ಲ ಅಲ್ಲಿ ಮಾತು ಬಂದಿದೆ. ಹೀಗೆ ನಿಜವಾದ ಕುತೂಹಲದಿಂದ ಜ್ಞಾನಿಗಳನ್ನ ಅನಾದರಿಸದೆ, ಅವರನ್ನ ತಿರಸ್ಕರಿಸದೆ, ಸರಿಯಾದಂತಹ ಸಜ್ಜನಿಕೆಯಿಂದ ಆ ಜ್ಞಾನಿಗಳನ್ನು ಕುರಿತು ಹೇಳಿದ್ರೆ ದೊಡ್ಡವರು ಆ ಸಣ್ಣವರಿಗೆ ಅದೆಲ್ಲವನ್ನು ಹೇಳೇ ಹೇಳ್ತಾರೆ. ಮತ್ತೆ ಹುಟ್ಟಿದಾಗ ಮೇಧಾವಿಯಾಗಿ ಧಾರಣಾಶಕ್ತಿ ಉಳ್ಳವನಾಗಿ ಹುಟ್ಟುತ್ತಾನೆ. ಮೇಧಾವಿ ಧಾರಣಾಯುಕ್ತ ಪ್ರಾಯ ತತ್ರಾಭಿಜಾಯತೆ. ಉಮಾದೇವಿ ಕೇಳ್ತಾಳೆ, ಇನ್ನು ಕೆಲವರು ತತ್ವಜ್ಞಾನಿಗಳ ಹತ್ರ ಹೋಗಿ ಏನಾದ್ರೂ ಕೇಳಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಅಪರೇ ಸ್ವಲ್ಪ ವಿಜ್ಞಾನ, ಇರೋ ಜ್ಞಾನ ಸ್ವಲ್ಪ, ಧರ್ಮದ ಬಗ್ಗೆ ದ್ವೇಷ ಬೇರೆ. ಬ್ರಾಹ್ಮಣ ವೇದ ವಿದುಷಃ ನೇಚ್ಛಂತಿ ಪರಿಸರ್ಪಿತು. ಅವ್ರ ಹತ್ರ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ ಇವರಿಗೆ, ಅವ್ರ ಬಗ್ಗೆ ಅಸಡ್ಡೆ ಅಥವಾ ತನಗೆ ಆಸಕ್ತಿ ಇಲ್ಲ, ಇಂಥದ್ದು ಏನೇನೋ ಇಂಥ ದುರಹಂಕಾರ, ದುರಭಿಮಾನ ಇತ್ಯಾದಿ ಏನಿರ್ತದಲ್ಲ, ಅಂತ ಆ ದುರ್ಗುಣಗಳಿಂದ ಯುಕ್ತರಾದವರು ಕೆಲವರಿದ್ದಾರೆ. ಕೆಲವರು ಶ್ರದ್ಧಾವಂತರಾಗಿ ಧರ್ಮಪರಾಯಣರಾಗಿರ್ತಾರೆ, ಯಜ್ಞಶೀಲರು ಕೆಲವರು. ಇದೆಲ್ಲ ವ್ಯತ್ಯಾಸ ಯಾಕೆ? ಅದಕ್ಕೆ ಶಿವ ಹೇಳ್ತಾನೆ, ಆಗಮಾಹ ಲೋಕಧರ್ಮಾಣ ಮರ್ಯಾದಾಹ ಸರ್ವನಿರ್ಮಿತಾಹ. ಜಗತ್ತಿಗೆ ಮರ್ಯಾದೆಯನ್ನ ಹೇಗೆ ಬದುಕಬೇಕು ಮನುಷ್ಯ, ಹೇಗೆ ಬದುಕಬಾರದು ಅನ್ನುವ ಮಾರ್ಜಿನ್ ಅದನ್ನು ತೋರಿಸ್ಲಿಕ್ಕೆ ಕೊಡ್ಲಿಕ್ಕಾಗಿಯೇ ಈ ಶಾಸ್ತ್ರಗಳಿರೋದು. ಯಾರು ಅಧರ್ಮವನ್ನೇ ಧರ್ಮ ಅಂತಂತಾರ, ಧರ್ಮವನ್ನು ಅಧರ್ಮ ಅಂತಂತಾರ, ಅಂಥವರನ್ನ ಬ್ರಹ್ಮ ರಾಕ್ಷಸರು ಅಂತ ಕರೀತಾರೆ. ಅವೃತಾಹ ನಷ್ಟಮರ್ಯಾದಾಹ ತೇ ಪ್ರೋಕ್ತಾಹ ಬ್ರಹ್ಮ ರಾಕ್ಷಸಾಹ. ಅವರು ನರಕಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಇಲ್ಲಿ ಬಂದು ಹುಟ್ಟುವಾಗ ದುರ್ಗತಿಯನ್ನ, ದುರ್ಜನ್ಮವನ್ನು ಪಡ್ಕೋತಾರೆ.
ನಿನ್ನ ಸಂಶಯಗಳಿಗೆಲ್ಲದಕ್ಕೂ ಕೂಡ ನಾನು ಸರಿಯಾದ ಉತ್ತರ ಹೇಳಿದ್ದೇನೆ. ಮುಂದೆ ನೀನೇನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೀವಿ ಅಂತ ಹೇಳ್ತಾ ಇದ್ದಾಳೆ ಶಿವ. ಇಲ್ಲಿಗೆ ಆ ಉತ್ತರ ಭಾರತದ ಪಾಠದಲ್ಲಿ ಕಾಣ್ತಾ ಇರುವಂತಹ 2 ಅಧ್ಯಾಯಗಳು ಸಮಾಪ್ತವಾಗಿವೆ. ಇದರ ಸಾರಾಂಶ ದಕ್ಷಿಣ ಭಾರತದ ಪಾಠಗಳಲ್ಲಿ ಕೂಡ ಬಂದಿತ್ತು. ಮುಂದೆ ನಾವು ನೋಡ್ತಾ ಇರುವ ಅಧ್ಯಾಯ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 135ನೇದ್ದು, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 248ನೇದ್ದು, ವೈಷ್ಣವ ಪಾಠದಲ್ಲಿ 233ನೇದ್ದು, ಉತ್ತರ ಭಾರತದ ಗೀತಾ ಪ್ಲಸ್ಸಿನ ಪಾಠದಲ್ಲಿ 146ನೇದ್ದು. ಹೀಗೆ ಎಲ್ಲಾ ಅಧ್ಯಾಯಗಳು ಕೂಡ ಇಲ್ಲಿ ಕಾಣುತ್ತವೆ. ಪಾರ್ವತಿ ಸ್ತ್ರೀಧರ್ಮಗಳನ್ನ ವರ್ಣನೆ ಮಾಡಿದಂತಹ ಒಂದು ವಿಶಿಷ್ಟವಾದ ಪ್ರಸಂಗ ಈಗ ನಮಗೆ ಶ್ರವಣ ಗೋಚರ ಆಗೋದಿದೆ. ಇಷ್ಟನ್ನೆಲ್ಲ ಹೇಳಿದ ಮಹಾದೇವ ಶ್ರೋತುಕಾಮ ಸ್ವಯಂ ಪ್ರಭು. ತಾನು ಹೇಳ್ಬೇಕಾದ್ದೆಲ್ಲವನ್ನೂ ಹೇಳಿದ. ಮುಂದೆ ಆಕೆ ಏನ್ ಹೇಳ್ತಾಳೆ ಅಂತ ಅನ್ನೋದನ್ನು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ಟಿದ್ದ ಅವನು. ಆಕೆ ಧರ್ಮವನ್ನು ಬೋಧಿಸಲಿ, ಅದನ್ನು ಜಗತ್ತು ಕೇಳಲಿ, ನಾನು ಅದನ್ನು ಕೂಡ ತಾನು ಅದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟ. ಅವಳೆಂಥವಳು ಅನುಕೂಲಾಂ ಪ್ರಿಯಾಂ ಭಾರ್ಯಾಂ ಪಾರ್ಶ್ವಸ್ಥಾಂ ಸಮಭಾಷತ. ಅವಳು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಯಾವತ್ತೂ ತನಗೆ ಅನುಕೂಲವಾದಂಥವಳು ಈ ಪತ್ನಿ. ಪ್ರಿಯ ಮತ್ತೆ ಪಾರ್ಶ್ವಸ್ಥ, ತನ್ನ ಪಕ್ಕದಲ್ಲಿ ಇದ್ದಳು ಅವಳು. ಯಾವತ್ತೂ ಪಕ್ಕದಲ್ಲಿರೋಳು ಅಂತ ಅರ್ಥ. ಆವಾಗ ಪಕ್ಕದಲ್ಲಿದ್ದು ಅಲ್ಲೇ ನಿಂತ್ಕೊಂಡು ಒಂದು ಸಂವಾದ ನಡೆದಿತ್ತು, ಅದು ವಿಷಯ ಬೇರೆ. ಯಾವತ್ತೂ ಅವನ ಪಕ್ಕದಲ್ಲೇ ಇರುವಂಥವಳು, ಅವನ ಅರ್ಧಾಂಗಿನಿಯೇ ಆದವಳು. ಅವಳು ಹೇಳಿದ ಅಲ್ಲಿ ಕೊಡುವಂತ ವಿಶೇಷಣಗಳ ಮೂಲಕ ಆತ ಅವಳ ಬಗ್ಗೆ ಎಂಥ ಒಂದು ಪ್ರೇಮ ಇಟ್ಟಿದ್ದ, ಅವಳ ಜ್ಞಾನ ಎಂಥದಿತ್ತು ಅನ್ನೋದನ್ನೆಲ್ಲ ನಾವು ತಿಳ್ಕೋಬಹುದು. ಪರಾವರಜ್ಞೆ, ಪರಾವರಜ್ಞೆ ಧರ್ಮಾಣಾಂ ತಪೋವನ ನಿವಾಸಿನಾಂ ದೀಕ್ಷಾವಿಧಿ ದಮೋಪೇತೆ ಸತತಂ ಬ್ರಹ್ಮಚಾರಿಣಿ. ಸತತಂ ವ್ರತಚಾರಿಣಿ ಅಂತ ಕೂಡ ಪಾಠ ಇದೆ. ಸತತಂ ಧರ್ಮಚಾರಿಣಿ. ಪೃಚ್ಛಾಮಿ ತ್ವಾಂ ವರಾರೋಹೆ ಪೃಷ್ಟಾವದ ಮಮೇಪ್ಸಿತಂ. ಧರ್ಮಜ್ಞೆ, ನೀನು ಧರ್ಮವನ್ನು ತಿಳಿದಂಥವಳು. ಪರಾವರಜ್ಞೆ, ಭೂತ ಅಂದ್ರೆ ಪರ ಅಂದ್ರೆ ಮುಂದಿಂದು, ಅವರ ಅಂತಂದ್ರೆ ಕೆಳಗಿಂದು. ಅಲ್ಲಿ ಪರ ಅವರ ಅಂತಂದ್ರೆ ಭೂತ ಭವಿಷ್ಯಗಳನ್ನು ತಿಳಿದವಳೆ ಅಂತ ಒಂದ್ ಕಡೆ ಅನುವಾದ ಇದೆ. ಪರ ಅಂದ್ರೆ ಅವರ ಅಂದ್ರೆ ಕೆಳಗಿಂದು, ಪರ ಅಂದ್ರೆ ಮೇಲಿಂದು ಅಥವಾ ಹಿಂದಿಂದು ಮುಂದಿಂದು, ಹಾಗೂ ಅರ್ಥ ಆಗಬಹುದು. ಆದ್ರಿಂದ ಭೂತ ಭವಿಷ್ಯ ಅಂತ ಅರ್ಥ ಮಾಡಿದ್ದಾರೆ. ಧರ್ಮಜ್ಞೆ, ಧರ್ಮವನ್ನು ತಿಳಿದವಳೆ. ತಪೋವನ ನಿವಾಸಿನಿ, ತಪೋವನ ನಿವಾಸಿನಿ ಅಂತ ಪಾಠ ಇದು ಉತ್ತರ ಭಾರತದ ಪಾಠದಲ್ಲಿದೆ. ದಕ್ಷಿಣ ಭಾರತದ ಪಾಠಗಳಲ್ಲೆಲ್ಲ ತಪೋವನ ನಿವಾಸಿನಾಂ ಅಂತಿದೆ. ನನಗೇನೋ ಆ ಪಾಠ ಸರಿ ಆಗ್ಲಿಲ್ಲ, ಸರಿ ಕಾಣ್ಲಿಲ್ಲ. ದಕ್ಷಿಣ ಭಾರತದ ಪಾಠದಲ್ಲಿ ತಪೋವನ ನಿವಾಸಿನಾಂ ಅಂತಿದ್ದದ್ದು ನನಗೇನೋ ಅಷ್ಟು ಸರಿ ಕಾಣ್ಲಿಲ್ಲ. ಈ ಪಾರ್ವತಿಗೆ ತಪೋವನ ನಿವಾಸಿನಿ, ತಪೋವನದಲ್ಲಿರುವವಳೆ ಅಂತ ಅವಳಿಗೆ ಸಂಬೋಧನ ಅದು. ದಕ್ಷಿಣ ಭಾರತದ ಪಾಠಕ್ಕನುಸಾರವಾಗಿ ತಪೋವನ ನಿವಾಸಿಗಳು ಧರ್ಮವನ್ನು ಬಲ್ಲವಳೆ ಅಂತ ಅರ್ಥ ಆಗ್ತದೆ. ತಪೋವನದಲ್ಲಿ ನಿವಾಸ ಮಾಡುವರು ಯಾರು? ಋಷಿಗಳು. ಆ ಋಷಿಗಳ ಧರ್ಮವನ್ನು ಬಲ್ಲವಳೆ ಅಂತ ಅವಳನ್ನ ಶಿವ ಸಂಬೋಧನೆ ಮಾಡುವುದು ತಪ್ಪೇನಲ್ಲ. ಆದ್ರೆ ಅವಳು ಆ ಧರ್ಮಗಳನ್ನು ಮಾತ್ರ ಬಲ್ಲವಳಲ್ಲ. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರಾದಂತಹ ತಪೋವನ ನಿವಾಸಿಗಳು, ಸನ್ಯಾಸಿಗಳು, ಇವರೆಲ್ಲರ ಧರ್ಮವನ್ನು ಬಲ್ಲವಳು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮೊದಲಾದ ಚತುರ್ವರ್ಣಗಳು, ಚತುರಾಶ್ರಮಗಳ ಧರ್ಮವನ್ನೂ ಬಲ್ಲವಳು. ಆದ್ರಿಂದ ಅವಳನ್ನ ನೀನು ತಪೋವನದಲ್ಲಿ ವಾಸ ಮಾಡುವವಳೆ ಅಂತ ಸಂಬೋಧನೆ ಮಾಡೋದು ಚೆನ್ನಾಗಿರ್ತದೆ. ತಪೋವನ ನಿವಾಸಿಗಳ ಧರ್ಮವನ್ನು ಬಲ್ಲವಳೆ ಅಂತ ಅವಳನ್ನ ಶಿವ ಸಂಬೋಧನೆ ಮಾಡೋದ್ರಲ್ಲಿ ಏನು ಮಹತ್ವ ಏನು ಕಾಣೋದಿಲ್ಲ. ಸಾಧ್ವಿ, ನೀನು ಸಾಧ್ವಿಯಾಗಿದ್ದೆ. ಶುಭ್ರು, ಸುಕೇಶಾಂತೆ, ಇದೆಲ್ಲ ಸುಂದರವಾಗಿ ಹುಬ್ಬುಳ್ಳವಳೆ, ಕೂದಲುಳ್ಳವಳೆ ಅಂತ ಅವಳಿಗೆ ಸಂಬೋಧನೆ, ಅವಳು ಸೌಂದರ್ಯವನ್ನು ಹೇಳುವಂತಹ ಪ್ರಸಂಗ. ಹಿಮವತ್ ಪರ್ವತಾತ್ಮದೆ, ಹಿಮಾಲಯದ ಮಗಳು ನೀನು. ದಕ್ಷೇ ಶಮದಮೋಪೇತೆ, ಕೆಲವು ಶಬ್ದಗಳು ಉತ್ತರ ಭಾರತದ ಪಾಠದಲ್ಲಿ ಇಲ್ಲ, ದಕ್ಷಿಣ ಭಾರತದ ಪಾಠದಲ್ಲಿಲ್ಲ. ದಕ್ಷಳೆ, ಶಮದಮಾದಿ ಸಂಪನ್ನಳೆ, ನಿರಹಂಕಾರಿಣಿಯೇ, ಧರ್ಮಚಾರಿಣಿಯೇ.
ಪೃಚ್ಛಾಮಿ ತ್ವಾಂ ವರಾರೋಹಿ, ನಾನು ನಿನ್ನನ್ನು ಕೇಳ್ತಾ ಇದ್ದೇನೆ, ನನ್ನ ಅಪೇಕ್ಷಿತವನ್ನ ನೀನೀಗ ಹೇಳಬೇಕು. ದೀಕ್ಷಾ ವಿಧಿ ದಮೋಪೇತೆ ಅಂತ ದಕ್ಷಿಣ ಭಾರತದ ಪಾಠದಲ್ಲಿರುವಂತಹ ಪಾಠ. ದೀಕ್ಷೆಗಳ ಯಾವ ಯಜ್ಞದ ದೀಕ್ಷೆ, ದಮ ಅಂದ್ರೆ ಇಂದ್ರಿಯ ನಿಗ್ರಹ, ಅದೆಲ್ಲವನ್ನು ಕೂಡ ನೀನು ಬಲ್ಲವಳು. ಸಾವಿತ್ರಿ ಬ್ರಹ್ಮಣ ಪತ್ನಿ ಕೌಶಿಕಸ್ಯ ಶಶಿ ಶುಭ. ಬ್ರಹ್ಮನ ಪತ್ನಿಯಾದ ಸಾವಿತ್ರಿ, ಇಂದ್ರನ ಪತ್ನಿಯಾದಂಥ ಶಚಿ, ಮತ್ತೆ ಮಾರ್ಕಂಡೇಯನ ಪತ್ನಿಯಾದಂತಹ ಧೂಮೋರಣ, ಧೂರ್ಮಾರಣ ಅಂತ ಹೀಗೆ ಕೆಲವು ಕಡೆ ಪಾಠ ಇದೆ. ಧೂಮ್ರೋರಣ ಅಥವಾ ಧೂಮಾರಣ, ಹೀಗೆ ಬೇರೆ ಬೇರೆ ತರದ ಪಾಠಗಳು ಆ ಮಾರ್ಕಂಡೇಯನ ಪತ್ನಿ ಬಗ್ಗೆ ಕೇಳಿ ಬರ್ತವೆ. ವೈಶ್ರವಣ, ಕುಬೇರನ ಪತ್ನಿ ವೃದ್ಧಿ, ವರುಣನ ಪತ್ನಿ ಗೌರಿ, ವರುಣನ ಪತ್ನಿ ವಾರುಣಿ ಅಂತ ಹೇಳ್ತಾರೆ, ವಾರುಣಿಯನ್ನೇ ಇಲ್ಲಿ ಗೌರಿ ಅಂತ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೂರ್ಯನ ಪತ್ನಿ ಸುವರ್ಚಲ, ಆ ಸಂಜ್ಞಾದೇವಿಗೆ ಸುವರ್ಚಲ ಅಂತ ಹೀಗೆ ಹೆಸರು ಕೇಳಿ ಬರ್ತದೆ. ಈ ಸುವರ್ಚಲ, ಸವಿತುಹು ಸುವರ್ಚಲ, ಸೂರ್ಯನ ಹೆಂಡತಿ ಸುವರ್ಚಲ ಅಂತ ಬಂತಲ್ಲ, ನಮಗೆ ಗೊತ್ತಿರುವಂತದ್ದು ಸಂಜ್ಞಾ ಅಂತ ಹೇಳಿ. ಆ ಸಂಜ್ಞಾಳಿಗೆ ಸುವರ್ಚಲ ಅನ್ನೋ ಹೆಸರನ್ನು ಹೇಳ್ತಾರೆ. ಇಲ್ಲಿ ಒಂದು ಅಂಶವನ್ನ ಗಮನಿಸಬೇಕು. ಹರಿವಂಶದ ಮೊದಲನೇ ಹರಿವಂಶ ಪರ್ವದ 9ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಒಂದ್ ಕಡೆ ಸುರೇಣು ಅಂತ ಆ ಸೂರ್ಯನ ಹೆಂಡತಿಯ ಹೆಸರನ್ನು ಹೇಳ್ತಾರೆ, ಸುರೇಣು ಅಂತ. ಹೀಗೆ ಆ ಸುರೇಣು ಅನ್ನುವ ಹೆಸರು ಒಂದ್ ಕಡೆ ನಮಗೆ ಅವಳ ಹೆಸರಾಗಿ ಕೇಳಿ ಬರ್ತದೆ, ಸಂಜ್ಞಾದೇವಿಯ ಹೆಸರಾಗಿ. ತ್ವಾಷ್ಟ್ರೀ ಭಾರ್ಯ ವಿವಸ್ವತಃ, ತ್ವಾಷ್ಟ್ರೀ ದೇವಿ ವಿವಸ್ವತಃ ಸುರೇಣು ವೃತ್ತಿ ವಿಖ್ಯಾತ ತಿಷು ಲೋಕೇಶು ಭಾಮಿನಿ ತಸ್ಯ ವಿವಸ್ವತಃ ಭಾರ್ಯ ಅಂತ ಅಲ್ಲಿ ನಮ್ಗೆ ಕಾಣಿಸುವಂತ ಒಂದು ಅಂಶ ಅದು. ಈ ತ್ವಷ್ಟ ಅಂತಂದ್ರೆ ದ್ವಾದಶಾದಿತ್ಯರಲ್ಲಿ ಬರುವಂತ ಒಬ್ಬ ತ್ವಷ್ಟ ಅಲ್ಲ, ವಿಶ್ವಕರ್ಮನಿಗೆ ಅಲ್ಲಿ ತ್ವಷ್ಟ ಅಂತ ಕರೆದಿದ್ದಾರೆ. ಆ ತ್ವಷ್ಟುವಿನ ಮಗಳೇ ಈಕೆ, ಈ ಸುರೇಣು. ಅವಳು ಸೂರ್ಯನ ಪತ್ನಿ ಅಂತ ಅಲ್ಲಿ ಕಥೆ ಬಂದಿದೆ. ಇದು ಬಿಟ್ರೆ ಸುವರ್ಚಲ ಅಂತ ಇಲ್ಲಿ ಬಂದಿದೆ. ಈ ಸುವರ್ಚಲ ಅನ್ನುವ ಹೆಸರು ಸಂಜ್ಞಾದೇವಿಗೆ ಹೆಸರು ಅಂತ ನಾವು ಒಂದ್ ಕಡೆ ತಿಳ್ಕೊಳ್ಬಹುದಾಗಿದೆ. ಛಾಂದೋಗ್ಯ ಉಪನಿಷತ್ತಿನ ಒಂದು ಭಾಗದಲ್ಲಿ 3ನೇ ಅಧ್ಯಾಯದಲ್ಲಿ ಪ್ರಕಾರಾಂತರದಿಂದ ಭಗವಂತನ 4 ಪಾದಗಳ ವಿವರಣೆ ಅಂತ ಹೇಳುವಾಗ ಸುವರ್ಚಲ ಯಥಾ ಸೂರ್ಯ ಪತ್ಯಂಶಃ ಸಮುದಾಹೃತ ಏವಂ ಜೀವಾಹ ಭಗವತಃ ವಸ್ತು ಭೇದೇಪಿ ಸರ್ವದಾ ಅಂತ ಆಚಾರ್ಯರು ಅಲ್ಲೊಂದು ಶ್ಲೋಕವನ್ನು ಉದ್ಧಾರ ಮಾಡಿದ್ದಾರೆ. ಅದು ಪುರಾಣದ ಶ್ಲೋಕ ಆಗಿದ್ದಿರ್ಬೇಕಿದೆ. ಜೀವರೆಲ್ಲರೂ ಕೂಡ ಭಗವಂತನ ಅಂಶರು ಅಂತ ಹೇಳಲ್ಪಡ್ತಾರೆ. ಜೀವರು ಭಗವಂತನ ಅಂಶ ಅಂದ್ರೆ ಏನರ್ಥ? ಜೀವರು ಆ ಭಗವಂತನ ಒಂದು ಸಣ್ಣ ಅಂಶಕ್ಕೆ ಸಮಾನರು ಅಂತ ಅರ್ಥ. ವಾಸ್ತವಿಕವಾಗಿ ಜೀವರೆಲ್ಲರೂ ಭಗವಂತನಿಂದ ಭಿನ್ನರೇ, ಅವನ ಅಭಿನ್ನ ಅಂಶರಲ್ಲ. ಆದರೂ ಕೂಡ ಆ ಜೀವರನ್ನ ಭಗವಂತನ ಅಂಶ ಅಂತ ಹೇಳ್ತಾರಲ್ಲ, ಅದ್ ಹೇಗೆ ಅಂದ್ರೆ, ಸೂರ್ಯನ ಪತ್ನಿ ಈ ಸುವರ್ಚಲ ಏನಿದ್ದಾಳಲ್ಲ, ಸುವರ್ಚಲ ಯಥಾ ಸೂರ್ಯಪತ್ಯಂಶ ಸಮುದಾಹೃತ, ಅದನ್ನ ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು. ಸೂರ್ಯಪತ್ನಿ ಸಂಜ್ಞಾದೇವಿ, ಅವಳ ಅಂಶವೇ ಈ ಸುವರ್ಚಲ. ಹೇಗೋ ಹಾಗೆ ಈ ಎಲ್ಲಾ ಜೀವರು ಕೂಡ ಭಗವಂತನ ಅಂಶರಾಗಿದ್ದಾರೆ, ಭಗವಂತನ ಪಾದರಾಗಿದ್ದಾರೆ. ವಸ್ತು ಭೇದೇಪಿ, ಭಗವಂತನು ಜೀವರು ಇಬ್ರು ಭಿನ್ನ ಭಿನ್ನರೇ, ಆದರೂ ಆ ಭಗವಂತನ ಅಂಶರಾಗಿದ್ದಾರೆ ಈ ಜೀವರು ಅಂತ ಹೇಳ್ತಾರೆ. ಹಾಗೆ ಸಂಜ್ಞಾದೇವಿಯು ಸುವರ್ಚಲಾಳನು ಇವರಿಬ್ರು ಕೂಡ ಆ ಸೂರ್ಯನಿಗೆ ಪ್ರತ್ಯೇಕವಾದರಾದಂತಹ ಪತ್ನಿಯರೇ, ಆದರೂ ಆ ಸೂರ್ಯ ಪತ್ನಿಯ ಅಂಶವಾಗಿ ಸುವರ್ಚಲ ಅಂತ ಹೇಳ್ತಾರೆ. ಸಂಜ್ಞಾದೇವಿಯ ಅಂಶವೇ ಇವಳು ಅಂತ. ಈ ವಿಷಯ ಭಾಗವತಾದಿಗಳಲ್ಲೂ ಕೂಡ ಬಂದಿದೆ. ಸೂರ್ಯನಿಗೆ 2 ಜನ ಪತ್ನಿಯರಿದ್ರು ಅಂತ ಒಂದು ಪ್ರತ್ಯೇಕವಾದಂತಹ ಉಲ್ಲೇಖನೂ ಅಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಈ ಛಾಯಾ ಅಂತ ನಾವೊಂದು ಸೂರ್ಯನ 2ನೇ ಪತ್ನಿ ಬಗ್ಗೆ ಕೇಳ್ತೇವಲ್ಲ, ಸೂರ್ಯನ ಬಿಸಿಲನ್ನ ತಾಳಲಿಕ್ಕಾಗದೆ ಆ ಸಂಜ್ಞಾದೇವಿ
ತನ್ನ ಒಂದು ಪ್ರತಿಕೃತಿಯನ್ನು ಮಾಡಿ ಪ್ರತಿಕೃತಿಗೆ ಜೀವ ಕೊಟ್ಟು ನೀನು ಸೂರ್ಯನ ಜೊತೆಗೆ ಬದುಕು ಹೋಗು ಅಂತ ಹೇಳ್ಬಿಟ್ಲು. ಅದರಂತೆ ಆಕೆ ಜೀವನ ನಡೆಸ್ತಾ ಇದ್ಲು ಅಂತೆಲ್ಲ ಅಲ್ಲಿ ಬಂದಿದೆಯಲ್ಲ, ಆ ಒಂದು ಅಂಶ ನಾವು ಗಮನಿಸಿದ್ರೆ ಆ ಛಾಯಾದೇವಿ ಮತ್ತೊಬ್ಳು ಪ್ರತ್ಯೇಕವಾದ ಒಂದು ಬೇರೆ ಜೀವ ಅದು. ಆ ಒಂದು ಬೇರೆ ಜೀವ ಸೂರ್ಯನ ಪತ್ನಿಯಾಗಿ ಮುಂದುವರಿಯಿತು ಮುಂದೆ. ಅದು ಈ ಸಂಜ್ಞಾದೇವಿಯ ಹೋಲಿಕೆಯನ್ನೇ ಪಡೆದಿತ್ತು ಅಂತ ನಮಗೆ ಆ ಭಾಗವನ್ನೆಲ್ಲ ನೋಡಿದಾಗ ಅನಿಸ್ತದೆ. ಈ ಛಾಂದೋಗ್ಯೋಪನಿಷತ್ತಿನ ಭಾಷ್ಯದ ಈ ಶ್ಲೋಕವನ್ನು ನೋಡಿದ್ರೆ ಇವಳು ಸೂರ್ಯಪತ್ನಿಯ ಅಂಶ. ಸೂರ್ಯಪತ್ನಿಯ ಅಂಶ ಅಂತಂದ್ರೆ ಸೂರ್ಯಪತ್ನಿಯ ಹೋಲಿಕೆ ಇದ್ದವಳು. ಜೀವರು ಭಗವಂತನ ಹೋಲಿಕೆ ಇದ್ದವರು, ಆದ್ರಿಂದ ಅವನ ಅಂಶರ. ಅದರಂತೆ ಈ ಛಾಯಾದೇವಿಯು ಕೂಡ ಸುವರ್ಚಲಾದೇವಿಗೆ ಛಾಯಾದೇವಿ ಅಂತ ಹೇಳ್ತಾರೆ. ಆ ಸುವರ್ಚಲಾದೇವಿಯೇ ಸೂರ್ಯನ ಪತ್ನಿಯ ಒಂದು ಅಂಶ. ಹೇಗೋ ಅಂದ್ರೆ ಸಂಜ್ಞಾದೇವಿಯ ಒಂದು ಅಂಶ, ಸಂಜ್ಞಾದೇವಿಯ ಹೋಲಿಕೆ ಉಳ್ಳವಳಾದ್ರಿಂದ ಛಾಯಾದೇವಿಯು ಕೂಡ ಆ ಸೂರ್ಯನ ಪತ್ನಿಯ ಆದಂತಹ ಸಂಜ್ಞಾದೇವಿಯ ಅಂಶ ಅಂತ ಹೇಳಲ್ಪಡ್ತಾಳೆ. ಅದರಂತೆ ಜೀವರು ಕೂಡ ಭಗವಂತನಿಂದ ಭಿನ್ನರಾಗಿದ್ರೂ ಅವನ ಅಂಶ ಅಂತ ಹೇಳಲ್ಪಡ್ತಾರೆ ಅಂತ ಅಲ್ಲಿ ಕೊಟ್ಟಿರುವಂತಹ ಒಂದು ಉದಾಹರಣೆ. ಹೀಗಿಲ್ಲಿ ಆ ಸುವರ್ಚಲ ಅನ್ನೋ ಹೆಸರೇನು ಬಂದಿದೆಯಲ್ಲ, ಇದು ಆ ಛಾಯಾದೇವಿದೇ ಹೆಸರು ಅಂತ ಛಾಂದೋಗ್ಯ ಭಾಷ್ಯಕ್ಕೆ ಅನುಸಾರವಾಗಿ ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಅದ್ರ ಬಗ್ಗೆ ಕೆಲವರಿಗೆ ವಿದ್ವಾಂಸರಿಗೆ ಗೊಂದಲ ಮೂಡಬಹುದು. ಯಾಕಂದ್ರೆ ಅಲ್ಲಿ ಸುವರ್ಚಲ ಅಂತ ಹೆಸರನ್ನು ಮಾತ್ರ ಹೇಳಿದ್ದಾರೆ ಛಾಂದೋಗ್ಯದಲ್ಲಿ. ಆ ಸುವರ್ಚಲ ಅನ್ನೋ ಹೆಸರು ಸೂರ್ಯನ ಪತ್ನಿ ಹೆಸರು ಅಂತ ಅನ್ನೋದು ಬೇರೆ ಕಡೆಯಲ್ಲೂ ಬಂದಿಲ್ಲ. ಈ ಛಾಂದೋಗ್ಯದಲ್ಲಿ ಬಂದಿರುವುದು ಇದೊಂದು ಮಹತ್ವದ ಸಂಗತಿ, ಆದ್ರೆ ಬೇರೆ ಕಡೆ ಬಂದಿಲ್ಲ. ಆದ್ರಿಂದ ಅವೆರಡನ್ನು ಹೊಂದಾಣಿಕೆ ಮಾಡಿರುವುದನ್ನ ಬೇರೆಯವರು ಒಪ್ತಾರೋ ಇಲ್ವೋ. ಹೀಗೆ ಭಾಗವತದಲ್ಲಿ 8ನೇ ಸ್ಕಂದದಲ್ಲಿ 12ನೇ ಅಧ್ಯಾಯದಲ್ಲಿ 8ನೇ ಶ್ಲೋಕ ಬಂದಿದೆ. ವಿವಸ್ವತಶ್ಚ ದ್ವೇ ಭಾರ್ಯೆ ವಿಶ್ವಕರ್ಮ ಸುತೆ ಉಭೆ ಸಂಜ್ಞಾ ಛಾಯಾಚ ರಾಜೇಂದ್ರ ಏ ಪ್ರಾಗಭಿಹಿತೆ ತವ. ಸೂರ್ಯನಿಗೆ ಇಬ್ಬರು ಪತ್ನಿಯರು, ಸಂಜ್ಞಾ ಮತ್ತು ಛಾಯಾ ಅಂತ ಹೇಳಿ. ಇವರಿಬ್ಬರು ಕೂಡ ವಿಶ್ವಕರ್ಮನ ಮಕ್ಕಳೇ ಆಗಿದ್ದಾರೆ. ತೃತೀಯ ವಡವಾ ನಾಮ ತಾಸಾಂ ಸಂಜ್ಞಾ ಸುತಾಹ ತ್ರಯಃ. ವಡವ ಅಂತ ಹೇಳಿ ಮೂರನೇ ಪತ್ನಿ ಒಬ್ಬಳು. ವಡವ ಅಂದ್ರೆ ಹೆಣ್ಣು, ಕುದುರೆ ಅಂತ ಒಬ್ಬಳು ಮೂರನೇ ಹೆಂಡತಿಯು ಕೂಡ ಇದ್ದಳು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆ ಮೂರನೇ ಹೆಂಡತಿ ಇದ್ಳು ಅಂತ ಅಭಿಪ್ರಾಯ ಪಡೋದು ಅಂದ್ರೆ ಹೇಗದು? ಸಂಜ್ಞಾದೇವಿಯೇ ಸೂರ್ಯನ ತಾಪವನ್ನು ತಾಳ್ಲಿಕ್ಕಾಗದೆ ಹೆಣ್ಣು ಕುದುರೆ ರೂಪದಿಂದ ತಪಸ್ ಮಾಡ್ತಾ ಇದ್ಲು. ಸೂರ್ಯ ಗಂಡು ಕುದುರೆ ರೂಪದಿಂದ ಅವಳನ್ನು ಕೂಡಿದ. ಅಲ್ಲಿ ಅಶ್ವಿನಿ ದೇವತೆಗಳು ಹುಟ್ಟಿದ್ದಾರೆ ಅಂತ ಅನ್ನೋದು ನಮ್ಗೆ ಗೊತ್ತಿರುವಂಥದ್ದು. ಅದರಿಂದ ಸಂಜ್ಞಾದೇವಿಯ ರೂಪಾಂತರ ಇನ್ನೊಂದು ರೂಪವೇ ವಡವಾದೇವಿ. ಆದ್ರೆ ಛಾಯಾದೇವಿ ಮಾತ್ರ ಆ ಸಂಜ್ಞಾದೇವಿಯ ರೂಪಾಂತರ ಅಲ್ಲ, ಸಂಜ್ಞಾದೇವಿಗಿಂತ ಭಿನ್ನವಾದಂತಹ ಮತ್ತೊಂದು ಜೀವ ಅದು. ಅದಕ್ಕೇನೆ ಸುವರ್ಚಲ ಅಂತ ಛಾಂದೋಗ್ಯ ಭಾಷೆಯಲ್ಲಿ ಹೇಳಿದ್ದಾರೆ. ಬೇರೆ ಪುರಾಣದಲ್ಲಿ ಅದೆಲ್ಲೂ ನನಗೆ ಕಂಡು ಬಂದಿಲ್ಲ. ಇರಬಹುದು, ನಮಗ್ ಕಂಡು ಬಂದಿಲ್ಲ. ಆದ್ರೆ ಛಾಂದೋಗ್ಯ ಭಾಷೆ ಹೇಳಿರುವುದರಿಂದ ಆ ಛಾಯಾದೇವಿಗೆ ಸುವರ್ಚಲ ಅನ್ನೋ ಹೆಸರಿದೆ. ಅವಳು ಸೂರ್ಯಪತ್ನಿಯ ಅಂಶ, ಸೂರ್ಯಪತ್ನಿಯಾದಂಥ ಸಂಜ್ಞಾದೇವಿಯ ಅಂಶ. ಅಂಶ ಹೇಗೆಂದ್ರೆ ಹೋಲಿಕೆ ಇರುವುದರಿಂದ. ಇಬ್ಬರು ಅಕ್ಕ ತಂಗಿಯರು, ವಿಶ್ವಕರ್ಮನ ಮಕ್ಕಳು. ಆದ್ರಿಂದ ಆ ಅಕ್ಕ ತಂಗಿಯರಲ್ಲಿ ಹೋಲಿಕೆಯೂ ಇತ್ತು. ಆದ್ರಿಂದ ಸಂಜ್ಞಾದೇವಿಯ ಅಂಶ ಈ ಸುವರ್ಚಲ ಅಂತ ಕೇಳಿ ಬರ್ತಾಳೆ. ಸಂಜ್ಞಾದೇವಿ ನೀರಿನಲ್ಲಿ ನೋಡ್ಕೊಂಡಾಗ ತನ್ನ ಪ್ರತಿಬಿಂಬ ಅಲ್ಲಿ ಕಾಣಿಸಿತು. ಆ ಪ್ರತಿಬಿಂಬಕ್ಕೊಂದು ಜೀವ ತುಂಬಿದ್ಲು. ಅದನ್ನ ಸೂರ್ಯನ ಜೊತೆಗೆ ಇರ್ಲಿಕ್ಕೆ ಹೇಳಿದ್ಲು ಅಂತೆಲ್ಲ ನಾವು ಕಥೆಯನ್ನ ಬೇರೆ ಕಡೆ ನೋಡ್ತೇವೆ. ಹರಿವಂಶ ಅದನ್ನ ಹೀಗೆ ವರ್ಣಿಸಿದೆ. ಅಸಹಂತೀಚ ಸ್ವಾಂ ಛಾಯಾಂ ಸವರ್ಣಾಂ ನಿರ್ಮಮೇ ತತಃ. ಸಂಜ್ಞಾದೇವಿ ಆ ಸೂರ್ಯನ ಒಂದು ತೀಕ್ಷ್ಣವಾದಂತಹ ಪ್ರಕಾಶವನ್ನ ಸಹಿಸಲಿಕ್ಕೆ ಅಸಮರ್ಥಳಾಗಿ ತನ್ನ ನೆರಳನ್ನ ಒಂದು ಸೃಷ್ಟಿಸಿದಳು. ಅದನ್ನ ತನ್ನ ನೆರಳನ್ನು ಸೃಷ್ಟಿಸಿದಳು, ತನಗೆ ಸಮಾನವಾಗಿ ಸೃಷ್ಟಿಸಿದಳು, ಸಮಾನವಾದ ರೂಪವುಳ್ಳವನಾಗಿ ಸೃಷ್ಟಿಸಿದ್ಲು ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಮಾಡಿದ್ದಾರೆ. ಛಾಯಾ ಅಂದ್ರೆ ನೆರಳು ಅಂತ ಅರ್ಥ ಅವ್ರು ಹಾಗೆ ತಿಳ್ಕೊಂಡಿದ್ದಾರೆ. ವಾಸ್ತವಿಕವಾಗಿ ಭಾಗವತಕ್ಕೆ ಅನುಸಾರವಾಗಿ ಛಾಯಾ ಅನ್ನುವುದು ಅವಳಿಗೆ ಹೆಸರೇ, ಮತ್ತೆ ಚಾಂದೋಗ್ಯ ಭಾಷ್ಯಕ್ಕೆ ಅನುಸಾರವಾಗಿ ಸುವರ್ಚಲ ಅನ್ನುವುದು ಅವಳ ಹೆಸರೇ. ಇಬ್ಬರು ಪ್ರತ್ಯೇಕರಾದ ಜೀವರು. ಇಬ್ಬರಿಗೂ ಆ ವಿಶ್ವಕರ್ಮನೇ ತಂದೆ. ತಾಯಿ ಒಬ್ಬಳೇ ಹೌದು ಇಲ್ವೋ ಅದು ನಮಗೆ ಈಗ ಸದ್ಯ ಇರುವಂತಹ ಮೂಲಗಳಿಂದ ಸರಿಯಾಗಿ ತಿಳಿದು ಬರೋದಿಲ್ಲ. ಸುವರ್ಚಲ ಅಂತ ಇಲ್ಲಿ ಅನುಶಾಸನ ಪರ್ವದಲ್ಲಿ ಇಲ್ಲಿ ಬರುತ್ತಿರುವುದೇನಿದೆ,
ಸಂಧ್ಯಾದೇವಿಗೆ ಸಮಾನಳಾಗಿ ಆ ಸುವರ್ಚಲ ಕೂಡ ಯಾವತ್ತೂ ಆ ಸೂರ್ಯನ ಜೊತೆಗೆ ಇದ್ಲು. ಅವಳ ಹೆಸರನ್ನು ಯಾಕೆ ಹೇಳಿದ್ದಾರೆ ಇಲ್ಲಿ ಅಂದ್ರೆ, ಸಂಧ್ಯಾದೇವಿ ಹೆಸರನ್ನು ಹೇಳಲಿಲ್ಲ, ಸುವರ್ಚಲಾದೇವಿ ಹೆಸರನ್ನು ಹೇಳಲಿಲ್ಲ ಯಾಕೆ? ಅದು ಒಂದು ಜಿಜ್ಞಾಸೆ ನಮಗೆ ಬರ್ಬೋದಲ್ಲ. ಸಂಧ್ಯಾದೇವಿ ಸೂರ್ಯನಿಗೆ ಮೊದಲ ಪತ್ನಿ, ಹಿರಿಯ ಪತ್ನಿ. ಅದಾದ್ಮೇಲೆ ಬಂದಿರುವಂತವಳು ಸುವರ್ಚಲ. ಅವಳ ಹೆಸರನ್ನು ಯಾಕೆ ಹೇಳಿದ್ದಾರೆ ಅಂತಂದ್ರೆ, ಸಂಧ್ಯಾದೇವಿಗೆ ಸೂರ್ಯನ ತಾಪವನ್ನು ಸಹಿಸಲಿಕ್ಕಾಗದೆ ಒಂದ್ ಬಾರಿ ಅವನಿಂದ ದೂರ ಇರೋಣ ಅಂತ ಅನ್ಸಿತ್ತು ಕೆಲವು ಕಾಲ. ಆದ್ರೆ ಸುವರ್ಚಲ ಅದೆಲ್ಲವನ್ನು ಸಹಿಸಿಕೊಂಡು ಆತನ ಜೊತೆಗಿದ್ಲು. ಅಂತ ಕೆಲವು ದಂಪತಿಗಳ ಹೆಸರನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಸುವರ್ಚಲವನ್ನು ಕೂಡ ಹೇಳಿದ್ದಾರೆ ಅಂತ ನನ್ನದೊಂದು ವಿಮರ್ಶೆ ಇದೆ. ಇದ್ರ ಬಗ್ಗೆ ಕೇಳಿದವರು ಇದನ್ನ ಆಲೋಚನೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು. ಮುಂದೆ ಬರುವಂಥದ್ದು ಶಶಿನಃ ಈ ಚಂದ್ರನಿಗೆ ರೋಹಿಣಿ ಪತ್ನಿಯಾಗಿದ್ದಾಳೆ. ಮುಂದೆ ಸ್ವಾಹಾಚ ಅಗ್ನೇಹ ಅನಿಂದಿತ, ಅಗ್ನಿಗೆ ಸ್ವಾಹಾದೇವಿ ಎನ್ನುವಂಥ ಪತ್ನಿ ಇದ್ದಾಳೆ. ಕಶ್ಯಪ ಋಷಿಗೆ ಅದಿತಿ ಪತ್ನಿಯಾಗಿದ್ದಾಳೆ. ಇವರೆಲ್ಲರೂ ಕೂಡ ಸಾಧ್ಯರಾಗಿದ್ದಾರೆ, ಪತಿವ್ರತ ಶಿರೋಮಣಿಯರಾದವರು, ಪತಿಯನ್ನೇ ದೇವರು ಅಂತ ಭಾವಿಸಿರುವವರು. ಇವರೆಲ್ಲರ ಉಪಾಸನೆಯನ್ನು ನೀನು ಮಾಡಿದ್ದಿ ಅಂತ ಅಲ್ಲಿ ಹೇಳ್ತಾರೆ. ಪೃಷ್ಟಾಶ್ಚ ಉಪಾಸಿತಾಶ್ಚೈವ, ಇಂಥ ಹಿರಿಯ ಮುತ್ತೈದೆಯರೆಲ್ಲರ ಸೇವೆಯನ್ನು ನೀನು ಮಾಡಿದ್ದೆ, ಪಾತಿವೃತ್ಯ ಧರ್ಮ ಏನು ಅಂತ ನೀನು ತಿಳ್ಕೊಂಡವಳಾಗಿದ್ದೆ ಅಂತ ಶಿವ ಆ ಪಾರ್ವತಿಯನ್ನ ಪ್ರಶಂಸಿಸ್ತಾ ಇದ್ದಾನೆ. ಆದ್ರಿಂದ ನಿನ್ನ ಮುಖದಿಂದಲೇ ನಾನು ಈ ಪಾತಿವೃತ್ಯ ಧರ್ಮವನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಜಗತ್ತಿಗೆ ಅದು ತಿಳಿಬೇಕಾಗಿದೆ. ನೀನು ನನ್ನ ಸಹಧರ್ಮಿಣಿ, ನಮ್ಮಿಬ್ಬರಿಗೂ ಅಂತ ಒಂದು ಅನುರೂಪತೆ ಇದೆ. ತೀವ್ರವಾದ ತಪಸ್ಸನ್ನಿಬ್ರು ಮಾಡಿದ್ದೀವಿ. ನಿನ್ನ ಮಾತುಗಳು ಸ್ತ್ರೀಧರ್ಮಕ್ಕೆ ಸಂಬಂಧಪಟ್ಟಂತೆ ಲೋಕದಲ್ಲಿ ಪ್ರಮಾಣ ಆಗ್ತವೆ. ಸ್ತ್ರೀಯಶ್ಚೈವ ವಿಶೇಷೇಣ ಸ್ತ್ರೀಜನಸ್ಯ ಪರಾಗತಿ. ಸ್ತ್ರೀಯರು ತಾವು ಧರ್ಮಾಚರಣವನ್ನು ಮಾಡಿ ಉಳಿದ ಸ್ತ್ರೀಯರಿಗೆ, ಮುಂದಿನ ತಲೆಮಾರುಗಳಿಗೆ ಒಂದು ಮಾರ್ಗದರ್ಶನವಾಗಿ ಇರಬೇಕು, ಮಾದರಿಯಾಗಿರ್ಬೇಕು. ಮಮಚಾರ್ಧಂ ಶರೀರಸ್ಯ ತವಚಾರ್ಧೇನ ನಿರ್ಮಿತಂ. ನಾವಿಬ್ಬರೂ ಕೂಡ ಅರ್ಧನಾರಿ ನರರೂಪರು. ನನ್ನ ಅರ್ಧ ಶರೀರ ನಿನ್ನಿಂದಲೇ ನಿರ್ಮಿತ ಆಗಿರುವಂಥದ್ದು. ಸುರಕಾರ್ಯಕರೀಚತ್ವಂ ಲೋಕ ಸಂತಾನಕಾರಿಣಿ. ಜಗತ್ತಿನ ಈ ಸಂತಾನದ ಅಭಿವೃದ್ಧಿಗೆ ನೀನು ಕಾರಣರಾಗಿದ್ದೆ. ದಾಂಪತ್ಯದ ಅಭಿಮಾನಿನಿ ನೀನಾಗಿದ್ದೇಳಿ, ದಾಂಪತ್ಯ ಸುಖಕ್ಕೆ ಅಂತ ಅವ ಸ್ತೋತ್ರ ಮಾಡ್ತಿದ್ದಾನೆ. ನೀನು ಆ ಪಾತಿವೃತ್ಯ ಧರ್ಮವನ್ನು ತಿಳಿದಂಥವಳಾಗಿದ್ದೆ, ನೀನು ಅದನ್ನೀಗ ಉಪದೇಶಿಸಬೇಕು ಅಂತ ಅವಳಿಗೆ ಹೇಳಿದ. ಅದಕ್ಕೆ ಉತ್ತರವಾಗಿ ಪಾರ್ವತಿ ಏನು ಹೇಳಿದಳು ಅಂತ ನಾವು ಮುಂದಿನ ಭಾಗದಲ್ಲಿ ನೋಡೋಣ.